ಹಲೋ ಫ್ರೆಂಡ್ಸ್, PRGS ಕಿಚನ್ಗೆ ಸ್ವಾಗತ. ಹಲವು ಕಾರಣಾಂತರಗಳಿಂದ ತುಂಬ ದಿನಗಳಿಂದ ನಾನಿಲ್ಲಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ. ಇನ್ನು ಮುಂದೆ ನಿರಂತರವಾಗಿ ನಾನಿಲ್ಲಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀನಿ. ಮೊದಲಿನ ಹಾಗೆ ಎಲ್ಲರೂ ವೀಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪ್ರೋತ್ಸಾಹ ನೀಡಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಇವತ್ತು ನಾನಿಲ್ಲಿ ತೋರಿಸ್ತಾ ಇರೋಂತಹ ರೆಸಿಪಿ ಮೇಕೆ ಕಾಲಿನ ಸೂಪು. ನೋಡಿ, ತುಂಬ ಚೆನ್ನಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಬೋದು. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಮನೆಯಲ್ಲಿ ಮಾಡುವಂತಹ ಸೂಪುಗಳು ಕೂಡ. ನೋಡಿ, ಇದಕ್ಕೆ ನಾನಿಲ್ಲಿ ಒಂದು ಬೆಳ್ಳುಳ್ಳಿಯನ್ನು ನಾನಿಲ್ಲಿ ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ. 3 ಹಸಿಮೆಣಸಿನ್ಕಾಯಿ, ಹಾಗೆ ಒಂದು ಅರ್ಧ ಇಂಚು ಶುಂಠಿ, ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಹಿಡಿಯಷ್ಟು ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನಾನಿಲ್ಲಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಬೋದು, ತುಂಬ ಸುಲಭವಾಗಿ ಬೇಗ ಕೂಡ ಆಗುತ್ತೆ. ನೋಡಿ, ಈ ರೀತಿ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಒಂದು ಕುಕ್ಕರ್ಗೆ ನಾನಿಲ್ಲಿ ಒಂದು ಮೇಕೆ ಕಾಲನ್ನು ನೋಡಿ ಈ ರೀತಿ ಪೀಸ್ ಮಾಡಿ ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ನೋಡಿ ಈ ಗ್ಲಾಸಲ್ಲಿ ನಾನು 2 ಲೋಟದಷ್ಟು ನಾನಿಲ್ಲಿ ನೀರನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ರುಬ್ಬಿ ಇಟ್ಕೊಂಡಿರುವಂತಹ ಪೇಸ್ಟನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಸೂಪು ನಮಗೆ ಸ್ವಲ್ಪ ಗ್ರೀನಿಶ್ ಆಗಿ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಕೆಲವು ಸ್ವಲ್ಪ ರೆಡಿಶ್ ಆಗಿ ಮಾಡ್ತಾರೆ ಸೂಪ್ಗಳನ್ನು, ಸ್ವಲ್ಪ ಗ್ರೀನಿಶ್ ಆಗಿ ತುಂಬ ಚೆನ್ನಾಗಾಗುತ್ತೆ ಸೂಪ್. ಇದು ತುಂಬ ಟೇಸ್ಟಿಯಾಗಿರುತ್ತೆ, ರೆಸ್ಟೋರೆಂಟ್ ಸ್ಟೈಲಲ್ಲಿ ಇರುತ್ತೆ. ತುಂಬ ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ನೋಡಿ ಚೆನ್ನಾಗಿ ಮಾಡ್ಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸಿ ಒಂದು 1/4 ಟೇಬಲ್ ಸ್ಪೂನ್ ಅರಿಶಿನ, ಅರ್ಧ ಟೇಬಲ್ ಸ್ಪೂನ್ ಕಾಳು ಮೆಣಸಿನ ಪುಡಿ, ಹಾಗೆ ಅರ್ಧ ಟೇಬಲ್ ಸ್ಪೂನು ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಸೂಪು ಪ್ರತಿಯೊಬ್ಬರಿಗೂ ತುಂಬ ಒಳ್ಳೆಯದು, ಒಳ್ಳೆಯ ಕ್ಯಾಲ್ಶಿಯಂ ಇರುವಂತಹ ಒಂದು ಸೂಪ್ ಕೂಡ ಇದು. ಮೂಳೆಗಳನ್ನು ತುಂಬ ಗಟ್ಟಿಯಾಗಿ ಮಾಡುತ್ತೆ. ಏನಾದರೂ ಕೆಲವರು ಕಾಲು ಫ್ರ್ಯಾಕ್ಚರ್ ಆಗಿದೆ, ಕೈ ಫ್ರ್ಯಾಕ್ಚರ್ ಆಗಿರುವಂಥವ್ರು ಇದನ್ನು ತುಂಬ ಕುಡಿಯೋದ್ರಿಂದ ಈ ಸೂಪನ್ನು ಮೂಳೆಗಳು ತುಂಬ ಬೇಗ ರಿಕವರ್ ಆಗುತ್ತೆ, ಅಂದರೆ ಬೇಗ ರಿಕವರ್ ಆಗ್ತಾರೆ, ಮೂಳೆಗಳು ಗಟ್ಟಿ ಬರುತ್ತೆ. ಪ್ರತಿಯೊಬ್ಬರು ಇದನ್ನು ಕುಡಿಯೋದು ತುಂಬ ಅಗತ್ಯ, ಬೇಗ ನಮ್ಮನ್ನು ಕ್ಯೂರ್ ಮಾಡುತ್ತೆ, ದೇಹಕ್ಕೆ ತುಂಬ ಒಳ್ಳೆಯದು ಕೂಡ ಇದು. ನೋಡಿ, ನಾನು ಸರಿಸುಮಾರು ಇಲ್ಲಿ 15 ವಿಷಲ್ ನಾನಿಲ್ಲಿ ಕೂಗಿಸ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ 15 ವಿಷಲ್ ಕೂಗಿಸಿದ್ಮೇಲೆ ನಮಗೆ 2 ಗ್ಲಾಸಷ್ಟು ನೀರನ್ನು ಹಾಕಿದ್ದೆ, ನನಗೆ 1 ಗ್ಲಾಸಷ್ಟು ನೋಡಿ ಇಲ್ಲಿ ಸೂಪು ಸಿಕ್ಕಿದೆ. ನೋಡಿ, ಚೆನ್ನಾಗಿ ಬೇಯಿಸಿದ್ಮೇಲೆ ತುಂಬ ಚೆನ್ನಾಗಿ ಕೂಡ ಆಗುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ತಿಳಿಸಿ. ರೆಸ್ಟೋರೆಂಟ್ ಸ್ಟೈಲಲ್ಲೇ ಮನೆಯಲ್ಲಿ ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.